ಮಾಡ್ತಾ ಇದ್ದೀರಿ ನೀವು SP? ಇದು ಸತ್ತಂಗದ ಕಬ್ಬಲಿಗ ಸಮಾಜ, ಈ ತಳವಾರ ಸಮಾಜ, ಈ ಸಮಾಜಗಳ ಒಂದು ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ಟುವಂಥ ಕೆಲಸ ನೀವು ಮಾಡ್ಕೋತಾ ಇದ್ದೀರಿ. ಈ ಸಮಾಜ ಏನಾದರೂ ಕೂಡ ಎದ್ದು ನಿಂತಂದ್ರೆ ನೀವು ಯಾರು ದಕ್ಕಲ್ಲ. ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಭಗ್ನಗೊಳಿಸಿದ್ದಾರೆ. ಇದನ್ನು ಕೂಲಿ ಕಬ್ಬಲಿಗ ಮತ್ತು ತಳವಾರ್ ಸಮುದಾಯ ಖಂಡಿಸುತ್ತದೆ. ಈ ಒಂದು ಕೃತ್ಯ ನಡೆದು 5 ದಿನಗಳಾದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದೆ. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಜಿಲ್ಲಾಧಿಕಾರಿ ನಿಮ್ಮ ಕುರ್ಚಿ ಖಾಲಿ ಮಾಡಿ ಎಂದು ಸಮಾಜದ ವತಿಯಿಂದ ಅವ್ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಮುಖಕ್ಕೆ ಕೆಸರನ್ನು ಎರಚುವ ಮುಖಾಂತರ ಎಡಗೈ ಭಗ್ನಗೊಳಿಸಿರುವುದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಈ ಘಟನೆ ನಡೆದು 5 ದಿವಸಗಳಾದರೂ ಕೂಡ ಇಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಯಾಗಿ ಜಿಲ್ಲೆಯಲ್ಲಿರುವಂಥ ನಮ್ಮ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರೂ ಈ ಸಮಾಜದ ಹೆಸರು ಹೇಳಿ ಓಟ್ ತೆಗೆದುಕೊಂಡು ಬರ್ತಾರೆ. ಆದ್ರೆ ಈ ಸಮಾಜದ ಮತ್ತು ಅಲ್ಲದೆ ಇವತ್ತು ನಾಗರಿಕ ಸಮಾಜವನ್ನು ತಿದ್ದುವಂಥ ಒಬ್ಬ ಮಹಾನ್ ಶರಣರಿಗೆ ಅಪಮಾನ ಮತ್ತು ಅನ್ಯಾಯ ಆಗಿರುವುದನ್ನು ಖಂಡಿಸದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಬಂಧುಗಳೇ, ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತಿನ ದಿವಸ ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ಘಟನೆ, ಒಬ್ಬ ಶರಣರು ಸಂತರು ಇವರಿಗೆ ರಕ್ಷಣೆ ಇಲ್ಲಪ್ಪ ಅಂದ್ರೆ ಇವತ್ತು ಅವರು ಸಂವಿಧಾನ, ಕಾನೂನು ಮತ್ತು ಅಂಬೇಡ್ಕರ್ ಬಗ್ಗೆ ಇವತ್ತು ಅವರಿಗೆ ಮಾತನಾಡಲಿಕ್ಕೆ ಯಾವ ನೈತಿಕತೆ ಇವತ್ತು 5 ದಿವಸ ಆಯಿತು ಘಟನೆ ಆಗಿ ಇಲ್ಲಿವರೆಗೆ ಯಾಕೆ ಒಬ್ಬ ಆರೋಪಿನೂ ಕೂಡ ಬಂಧಿಸಲಿಲ್ಲ. ಅದನ್ನು ಬಿಟ್ಟು ಇವತ್ತಿನ ದಿವಸ ವಿದೇಶಿ ಪ್ರವಾಸದಲ್ಲಿದ್ದಾರೆ ಅವರು. ಅದಲ್ಲದೆ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು ಇಂಥ ಒಂದು ಗಂಭೀರವಾದ ಘಟನೆ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ, ಚಿತ್ತಾಪುರ, ಚಿಂಚೋಳಿ, ಕಾಳಗಿ, ಕಮಲಾಪುರ, ಯಡ್ರಾಮಿ ಮತ್ತು ಶಾಬಾದ್ ಎಲ್ಲ ತಾಲೂಕಾ ಮತ್ತು ಎಲ್ಲ ಹೋಬಳಿಗಳಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವಂಥ ಹೋರಾಟವನ್ನು ಸಮಾಜ ಬಂಧುಗಳು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ನಗರದಲ್ಲೂ ಕೂಡ ಇವತ್ತು ಗಂಗಾನಗರ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಬೃಹತ್ ಪ್ರತಿಭಟನೆಗಳಾದರೂ ಕೂಡ ಈ ಸರ್ಕಾರ ಇದ್ದು ಸತ್ತಂಗದ. ಇವರಿಗೆ ಒಂದು ಜನನೂ ಕೂಡ ಕಾಳಜಿ ಇಲ್ಲ, ಯಾರು ಕ್ಯಾರೆ ಅಂತ ಇಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ನೀವು ಕ್ರಮ ತೆಗೆದುಕೊಳ್ಳದೆ ಹೋದರೆ ಇವತ್ತು ನಿಮ್ಮ ಕುರ್ಚಿ ಖಾಲಿ ಮಾಡುವಂಥ ಕೆಲಸ ಮಾಡಿರಿ. ಏನು ಮಾಡ್ತಾ ಇದ್ದೀರಿ ನೀವು SP ಜಿಲ್ಲಾ ವರಿಷ್ಠಾಧಿಕಾರಿ, ಏನು ಮಾಡ್ತಾ ಇದ್ದೀರಿ ನೀವು? ಇವತ್ತಿನ ದಿವಸ 5-6 ದಿವಸ ಆದರೂ ಕೂಡ ಒಬ್ಬ ಆರೋಪಿಗೆ ಬಂಧಿಸಲಿಕ್ಕಾಗಲಿಲ್ಲಪ್ಪ ಅಂದ್ರೆ ನೀವು ಯಾಕೆ ಇರಬೇಕು ಈಗ ಕುರ್ಚಿ ಮೇಲೆ? ಕುರ್ಚಿ ಖಾಲಿ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ನೀವು ಮಾತೆತ್ತಿದ್ರೆ ಇವತ್ತಿನ ದಿವಸ ಏನು ಪ್ರಜಾಪ್ರಭುತ್ವ, ಮಾತೆತ್ತಿದ್ರೆ ಇವತ್ತು ಸಂವಿಧಾನ, ಮಾತೆತ್ತಿದ್ರೆ ಇವತ್ತು ಕಾನೂನು ಅಂತ ಹೇಳ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ಯದ ನಿಮ್ಮ ಕಾನೂನು? ಎಲ್ಲಿಗೆ ಹೋಗ್ಯದ ನಿಮ್ಮ ಸಂವಿಧಾನ? ಯಾಕೆ ಆರೋಪಿಗಳು ಬಂಧನ ಮಾಡ್ತಾ ಇಲ್ಲ? ಇವತ್ತಿನ ದಿವಸ ಈ ಸಮಾಜಕ್ಕೆ ಕಣ್ಣೆರೆಸುವ ತಂತ್ರ ಈ ಒಂದು ಜಿಲ್ಲಾಡಳಿತ ಉಸ್ತುವಾರಿ ಮಂತ್ರಿಗಳು ನೀವು ಮಾಡ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮ್ಮ ಜನಕ್ಕೆ. ಇವತ್ತು ಏನು ಈ ಸಮಾಜದ ತಳವಾರ ಸಮಾಜಕ್ಕೆ ಈ ಹಿಂದೆ ST ಪ್ರಮಾಣ ಪತ್ರವನ್ನು ಇವತ್ತು ಸರಳವಾಗಿ ಇವತ್ತಿನ ದಿವಸ ನೀಡಲಾಗ್ತಿತ್ತು. ಇದೇ ಉಳಿದ ವಿಜಯಪುರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸರಳವಾಗಿ ಕೊಡ್ತಾ ಇದ್ದಾರೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಏನು ಈ ತಳವಾರ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇದರಿಂದ ಎಷ್ಟು ಗಂಭೀರತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಈ ಶಿಕ್ಷಣದಿಂದ ವಂಚಿತರಾಗ್ಯಾರ. ನಮ್ಮ ರೈತರು ಇವತ್ತು ಕೃಷಿಯಿಂದ ವಂಚಿತರಾಗಿದ್ದಾರೆ. ನಮ್ಮ ಉದ್ಯಮಿಗಳು ಇವತ್ತು ಆರ್ಥಿಕದಿಂದ ವಂಚಿತರಾಗಿದ್ದಾರೆ. ಇವತ್ತು ಮಹಿಳೆಯರು, ಮಕ್ಕಳು ಇವತ್ತಿನ ದಿವಸ ಶಾಲಾ ಕಾಲೇಜುಗಳಲ್ಲಿ ಇವತ್ತು ದಾಖಲಾತಿ ಇರಲಾರ್ದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ಸರ್ಕಾರ ಏನು ಕತ್ತಿ ಕಾಯ್ತಾ ಇದ್ದಾರೆ? 7 ತಿಂಗಳಾಯ್ತು ಇವತ್ತಿನ ದಿವಸ ಒಬ್ಬರಿಗೂ ಕೂಡ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಇವತ್ತಿನ ದಿವಸ ಒಬ್ಬರಿಗೂ ಕೂಡ ಜವಾಬ್ದಾರಿ ಇಲ್ವಾ? ಇವತ್ತು ಇದೇ ರೀತಿ ಮುಂದುವರೆದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂಥದ್ದು ಅನಿವಾರ್ಯ ಆಗ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕೋಲಿ ಕಬ್ಬಲಿಗ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡ್ತೀನಿ ಅಂತ ದೊಡ್ಡ ಮಾತು ಹೇಳ್ತಾ ಇದ್ದೀರಿ ನೀವು. ವಿದ್ಯೆ ಸರ್ಟಿಫಿಕೇಟ್ ಮಾಡ್ರಿ ನೀವು. ಅದಲ್ಲದೆ ಇವತ್ತು ಇದೇ 25,000 ಜನ ಸೇರಿಸಿ 50,000 ಜನ ಸೇರಿಸಿ ಈ ಸಮಾಜವನ್ನು ST ಮಾಡ್ತೀನಿ ಅಂತ ಈ ಹಿಂದೆ ಕೂಡ ಇವತ್ತು MP ಚುನಾವಣೆಯಲ್ಲಿ ಹೇಳಿದ್ರಿ. ಯಾಕೆ ಮಾಡಿಲ್ಲ?
ಇದನ್ನು ಕೇವಲ ಈ ಒಂದು ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಈ ತಳವಾರ ಸಮಾಜ, ಈ ಸಮಾಜಗಳ ಒಂದು ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ಟುವಂಥ ಕೆಲಸ ನೀವು ಮಾಡ್ಕೋತಾ ಇದ್ದೀರಿ. ಈ ಸಮಾಜ ಏನಾದರೂ ಕೂಡ ಎದ್ದು ನಿಂತಂದ್ರೆ ನೀವು ಯಾರೂ ದಕ್ಕಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಒಂದು ವೇಳೆ 24 ಗಂಟೆಗಳಲ್ಲಿ ಏನು ನಮ್ಮ ಶರಣರಿಗೆ ಅವಮಾನ ಆಗ್ಯದ, ನಮ್ಮ ಶರಣರಿಗೆ ಮೂರ್ತಿಗೆ ಭಗ್ನ ಆಗ್ಯದ, ಆ ಆರೋಪಿಗಳನ್ನು ಇವತ್ತೊಂದು ದಿವಸ ನೀವು ಬಂಧಿಸದೇ ಇದ್ದಲ್ಲಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಬಂಧುಗಳೇ, ಧನ್ಯವಾದ.